ಮಾಜಿ ಸಿಎಂ ಎಸ್.ಎಂ. ಕೃಷ್ಣರವರು ವಿಧಿವಶರಾಗಿದ್ದಾರೆ. ನಾಳೆ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ. ಅಂತ್ಯ ಸಂಸ್ಕಾರಕ್ಕೂ ಮೊದಲು ಸಾಕಷ್ಟು ವಿಧಿವಿಧಾನಗಳು ಕೂಡ ನೆರವೇರುತ್ತೆ. ವೈದಿಕರಾದಂತಹ ಭಾನುಪ್ರಕಾಶ್ ಶರ್ಮಾರವರ ನೇತೃತ್ವದಲ್ಲಿ ಕೂಡ ನೆರವೇರುವಂತ ನಮ್ಮ ಜೊತೆ ಮಾತಾಡೋಕೆ ಅವರೇ ಇದ್ದಾರೆ. ಸರ್, ನಾಳೆ ಅಂತಿಮ ವಿಧಿವಿಧಾನ ಇರುತ್ತೆ, ಹೇಗೆಲ್ಲ ನಡೆಯುತ್ತೆ ಸರ್? ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್.ಎಂ. ಕೃಷ್ಣರವರು ನಿಧನ ಹೊಂದಿರುವಂಥ ವಿಷಯವನ್ನು ತಿಳಿ ಎಲ್ಲರಿಗೂ ಆಘಾತ ಆಗಿದೆ. ಸ್ವಲ್ಪ ದಿನ ಅನಾರೋಗ್ಯ ಇದ್ದರು. ನಮ್ಮ ಭಾರತ ದೇಶದ ಇರತಕ್ಕಂಥ ಅನೇಕ ಹುದ್ದೆಗಳನ್ನು ಅಲಂಕರಿಸಿದರು. ಮುಖ್ಯಮಂತ್ರಿಗಳಾಗಿದ್ದರು, ರಾಜ್ಯಪಾಲರಾಗಿದ್ದರು, ಅನೇಕ ಮತ್ತು ಹೊರದೇಶದ ವಿದೇಶಾಂಗ ಸಚಿವರಾಗಿದ್ದರು. ಎಂಥ ತುಂಬ ಬುದ್ಧಿವಂತರು ಅಂತ ಹೇಳ್ತಾರೆ ಅಂದರೆ ಅಂಥ ಒಂದು ವಿಶೇಷವಾದಂಥ ವ್ಯಕ್ತಿ. ಅವರ ಕಾಲದಲ್ಲಿ ಭಾರತ ಮುನ್ನಡೆಯಲಿಕ್ಕೆ ಕರ್ನಾಟಕ ಬೆಂಗಳೂರು ಮುಂದುವರಿಯಲಿಕ್ಕೆ ಅನೇಕ ಹೆಜ್ಜೆಗಳನ್ನು ಇಟ್ಟಿದ್ದರು. ಅವರ ಅಂತಿಮ ವಿಧಿವಿಧಾನಗಳು ಅವರ ಸ್ವಗ್ರಾಮದ ಸೋಮನಹಳ್ಳಿಯಲ್ಲಿ ನಡೆಯುತ್ತಾರೆ. ನಾಳೆ ಇವತ್ತಿನವರೆಗೂ ಬೆಂಗಳೂರಲ್ಲಿ ದರ್ಶನಗಿರ್ತಾರೆ. ನಂತರ ನಾಳೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಸೋಮನಹಳ್ಳಿಯಲ್ಲೇ ಅವರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಬೃಹದಾಕಾರ ವೇದಿಕೆ ರೆಡಿಯಾಗ್ತಿದೆ. ನಂತರ ನಾವು 3 ಗಂಟೆಯಿಂದ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸುವ ಅನೇಕ ಗಣ್ಯ ವ್ಯಕ್ತಿಗಳು, MLAಗಳು, ಶಾಸಕರು, ಮಂತ್ರಿಗಳು ಬರ್ತಾ ಇದ್ದಾರೆ. ಅವರೆಲ್ಲ ಆ ವೇದಿಕೆ ಮೇಲೆ ಗಂಧದ ಕೊರಡನ್ನಿಟ್ಟು ನಮಸ್ಕಾರ ಮಾಡ್ತಾರೆ. ನಂತರ ನಾವು ಗಾರ್ಡ್ ಆಫ್ ಆನರ್ ಅಂತ ಸರ್ಕಾರದ ಮರ್ಯಾದೆಗಳನ್ನು ಅವರಿಗೆಲ್ಲವನ್ನು ಕೊಟ್ಟ ನಂತರ ವೈದಿಕ ವಿಧಿವಿಧಾನಗಳನ್ನು ಅನುಸರಿಸಿ ಒಕ್ಕಲಿಗ ಸಂಪ್ರದಾಯದಂತೆ ಅಂದರೆ ಅವರಲ್ಲಿ ಯಾವ ಮಾಡ್ತಾರೆ ಅದೇ ರೀತಿ ಕರ್ಮಾಂತಗಳನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿದೆ. ಅದರಲ್ಲಿ ಖನನ ಅಂದರೆ ಹೂಳೋದು, ದಹನ ಅಂದರೆ ಸುಡೋದು. ಆ ಅಗ್ನಿ ಸಂಸ್ಕಾರದ ವಿಧಿವಿಧಾನದಲ್ಲಿ ಅವರಿಗೆ ನಾವಿಲ್ಲಿ ಸಂಸ್ಕಾರವನ್ನು ನಾಳೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಅವರು ಆಧ್ಯಾತ್ಮ ಚಿಂತಕರು ಆಗಿದ್ದರು. ಅನೇಕ ವಿಧವಾದಂಥ ದೇವಸ್ಥಾನಗಳ ಜೀರ್ಣೋದ್ಧಾರವನ್ನು ಎಲ್ಲದರ ಬಗ್ಗೆ ಅವರಿಗೆ ನಂಬಿಕೆ ಇತ್ತು. ಆದ್ದರಿಂದ ಅವರಿಗೆ ಆ ವಿಧಿವಿಧಾನದಲ್ಲಿ ಮಾಡಬೇಕು ಅಂತ ಕುಟುಂಬ ವರ್ಗದವರೆಲ್ಲ ಮೀಟಿಂಗ್ ಸೇರಿದರು. ಇದೀಗ ತಾನೇ DK ಶಿವಕುಮಾರ್ ಅವರು, ಡೆಪ್ಟಿ CM ಚಿನ್ನರಾಯ ಸ್ವಾಮಿ ಆಗ್ಬೋದು, ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಸಹಿತ ಬಂದಿದ್ದರು. ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಇದ್ದರು. ಹೀಗೆ ಅನೇಕ ನೋಡ್ತಾ ಇದ್ದಾರೆ. ಅವರೆಲ್ಲರೂ ಓಡಾಡ್ತಾನೆ ಇದ್ದಾರೆ. ಯಾಕೆಂದರೆ ಹಿರಿಯ ಅಣ್ಣನ ನಾವು ಕಳ್ಕೊಂಡಂಥ ದುಃಖ ಆಗ್ತಿದೆ ಅಂತ ಅವರಿಗೆ ಅಂತಿಮದಲ್ಲಾರು ನಾವು ಒಂದು ಸೇವೆಯನ್ನು ಮಾಡಬೇಕು ಅಂತ ಅವರೆಲ್ಲರೂ ಇದ್ದು ಈಗ ಬೃಹದಾಕಾರ ವೇದಿಕೆ ರೆಡಿ ಆಗ್ತಿದೆ. ಅವರಿಗೆ ನಾಳೆ ಸ್ವಾಮಿಗಳೆಲ್ಲ ಬರ್ತಾ ಇದ್ದಾರೆ. ಅದಕ್ಕೊಂದು ವೇದಿಕೆ ಎಲ್ಲ ಆಗಿ ರೆಡಿ ಆಗಬೇಕು. ಅದೆಲ್ಲವನ್ನು ಸಹಿತ ಸುಮಾರು 16 ಜನ ನಾಳೆ ಪಾಲ್ಗೊಳ್ಳಲಿದ್ದಾರೆ ಅಂತೇಳಿ ಅವರಿಗೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಿದ್ಧತೆ ಮಾಡಿದ್ದೇವೆ. ವಿಧಾನದಲ್ಲಿ ಸರ್ ಈ ಗಂಧವನ್ನು ಬಳಸುವಂಥದ್ದು ವಿಶೇಷತೆ ಏನು ಸರ್? ಯಾಕೆಂದರೆ ಮನುಷ್ಯನ ದೇಹ ಬಹಳ ಪುಣ್ಯವಾದಂಥದ್ದು. ಹೇಗೆ ತಾಯಿ ಗರ್ಭದಿಂದ ದೇಹ ಬರುತ್ತೋ ಅದು ಪುನಃ ವಾಪಸ್ ಅಲ್ಲಿಗೆ ಹೋಗಬೇಕು. ಅಷ್ಟು ಶುದ್ಧವಾದ ಗಂಧದವನ್ನು ಯಾಕೆ ಹಾಕಬೇಕು ಅಂದರೆ ದೇಹದಲ್ಲಿ ಯಾವುದು ದುರ್ಗಂಧದ ವಾಸನೆ ಇರಬಾರ್ದು. ಭಗವಂತ ಕೊಟ್ಟ ಶರೀರವನ್ನು ಅವನಲ್ಲಿ ವಾಪಸ್ ಕಳಿಸ್ಬೇಕಾದ್ರೆ ಬೇರೆ ಧರ್ಮದವರೆಲ್ಲ ಸೆಂಟ್ ಹೊಡಿತಾರೆ. ನೀವೆಲ್ಲ ನೋಡಿರ್ಬೋದು, ಕೇಳಿರ್ಬೋದು. ಯಾಕೆಂದರೆ ಶುದ್ಧ ಇರಬೇಕು, ವಾಸನೆ ಇರಬಾರ್ದು, ಆ ಮಲಿನ ಆಗಿರಬಾರ್ದು. ಅದಕ್ಕೋಸ್ಕರ ಗಂಧದ ಕೊರಡಲ್ಲಿ ಶ್ರೇಷ್ಠವಾದಂಥ ಮರ ಅಂದರೆ ವೃಕ್ಷ ರಾಜ ಅಂದರೆ ಗಂಧದ ಮರ. ಅದಕ್ಕೋಸ್ಕರ ಅದನ್ನೆಲ್ಲ ಹಾಕಿ ನಾಳೆ ಸುಟ್ಟು ಅವರಿಗೆ ವಿಶೇಷವಾದಂಥ ಕೆಲಸವನ್ನು ಮಾಡಿಸ್ತಾ ಇದ್ದೀವಿ. ಯಾರೆಲ್ಲ ಬೇರೆ ಎಲ್ಲರೂ ಪಾಲ್ಗೊಳ್ತಾರೆ ಸರ್ ಸ್ವಾಮೀಜಿಗಳು? ಹಾಗೆ ಇದರಲ್ಲಿ ಅನೇಕ ಜನ ಸ್ವಾಮಿಗಳು ಬರ್ತಾ ಇದ್ದಾರೆ. ಮತ್ತು 15 ಜನ ವೈದಿಕರ ತಂಡ, ಗೀತಾ ಪಾರಾಯಣ, ಚತುರ್ವೇದ ಪಾರಾಯಣಗಳು ಎಲ್ಲವನ್ನು ಸಹಿತ ಮಾಡುವಂಥ ಕಾರ್ಯಕ್ರಮ ನಾಳೆ ನಡೀತಾ ಇದೆ. ಇದಿಷ್ಟು ಕೂಡ ವೈದಿಕ ಪುರೋಹಿತರಾದಂಥ ಭಾನುಪ್ರಕಾಶ್ ಶರ್ಮಾರವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.